ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಯಾವುದೇ ಒಂದು ಮೇನ್ ಬೋರ್ಡ್ ಐಪಿಒ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರಲಿಲ್ಲ. ಬಟ್ ಎರಡು ಮೇನ್ ಬೋರ್ಡ್ ಐಪಿಒಗಳು ಲಿಸ್ಟ್ ಆಗಿದೆ. KRN ಈಟ್ ಎಕ್ಸ್ಚೇಂಜರ್ಸ್ ನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮುಂದಿನ ವಾರ ಮತ್ತೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗುತ್ತೆ. ಹಾಗೆ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರ್ಸ್ ತಮ್ಮ ಐಪಿಒ ನ ಕೂಡ ತರ್ತಿದ್ದಾರೆ. ಈ ಕಂಪನಿಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈಗ ಐಪಿಒ ನ ತರ್ತಾ ಇದ್ದಾರೆ. ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ 2010ರಲ್ಲಿ ಪ್ರಾರಂಭವಾದಂತಹ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆಗಿರುತ್ತೆ. ಇವರು ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡುವಂತ ಕಂಪನಿ ಆಗಿರ್ತಾರೆ. ಇದರ ಜೊತೆಯಲ್ಲಿ ಹಾಸ್ಪಿಟಾಲಿಟಿ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಮಾಡ್ತಾರೆ. ಅಂದ್ರೆ ಲಕ್ಸುರಿ ಹೋಟೆಲ್ಸ್ ಗಳನ್ನ ಕೂಡ ಕನ್ಸ್ಟ್ರಕ್ಟ್ ಮಾಡುವಂತ ಕಂಪನಿ ಆಗಿರ್ತಾರೆ. ಇದರ ಜೊತೆಯಲ್ಲಿ ಇವರು ಕೆಲವೊಂದಿಷ್ಟು ಸರ್ವಿಸಸ್ ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮೇಂಟೆನೆನ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಕನ್ಸ್ಟ್ರಕ್ಷನ್ ಸರ್ವಿಸಸ್ ಅನ್ನ ಮಾಡುವಾಗ ಅದರ ಜೊತೆಯಲ್ಲಿ ಈ ಅಡಿಷನಲ್ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಸೆಪ್ಟೆಂಬರ್ 2024ರ ವೇಳೆಗೆ 65 ಪರ್ಮನೆಂಟ್ ಎಂಪ್ಲಾಯೀಸ್ ಗಳನ್ನ ಕಂಪನಿ ಹೊಂದಿದ್ದಾರೆ. ಒಂದು ಸಣ್ಣ ಸೈಜ್ ನ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರುತ್ತೆ. ಒಳ್ಳೆ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಯಾವೆಲ್ಲ ಪ್ರಾಜೆಕ್ಟ್ಸ್ ಗಳನ್ನ ತಗೋತಾರೆ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಸಾಕಷ್ಟು ಹೋಟೆಲ್ಸ್ ಗಳನ್ನ ಕೂಡ ರೀಸೆಂಟ್ ಟೈಮ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು ರಿನೌಂಡ್ ಪ್ರಾಜೆಕ್ಟ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಇವರು ಮುಂಬೈನಲ್ಲಿ ಗೋಲ್ಡನ್ ಚಾರಿಯಟ್ ವಸಾಯಿ ಹೋಟೆಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಮುಂಬೈನ ಅಂಧೇರಿನಲ್ಲಿ ಒಂದು ಹೋಟೆಲ್ ಅನ್ನ ರಿನೋವೇಟ್ ಕೂಡ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಡೆಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನ ಕನ್ಸ್ಟ್ರಕ್ಷನ್ ಅನ್ನ ಕೂಡ ಈ ಕಂಪನಿ ಮಾಡಿದ್ದಾರೆ. ಸೊ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಿದ್ದಾರೆ. ಸಣ್ಣ ಸೈಜ್ ನ ಕಂಪನಿ ಆಗಿರುತ್ತೆ. ಬಟ್ ಒಳ್ಳೆ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದ್ದಾರೆ. ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರ್ಸ್ ನ ಐಪಿಒ ಅಕ್ಟೋಬರ್ 8ಕ್ಕೆ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತಿದೆ. ಅಕ್ಟೋಬರ್ 10ರವರೆಗೂ ಈ ಒಂದು ಐಪಿಒ ನಲ್ಲಿ ನೀವು ಅಪ್ಲೈ ಮಾಡಬಹುದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ₹95 ಕಟ್ ಆಫ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡುವಾಗ ಕಟ್ ಆಫ್ ಪ್ರೈಸ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ 95ರ ಪ್ರೈಸ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡುವಾಗ ಕಟ್ ಆಫ್ ನ ಆಪ್ಷನ್ ಇರೋದಿಲ್ಲ. 92ರಿಂದ 95ರ ರೇಂಜ್ ಏನಿದೆ ಆ ಒಂದು ರೇಂಜ್ ನಲ್ಲಿ ನೀವು ಪ್ರೈಸ್ ಅನ್ನ ಸೆಟ್ ಮಾಡಿ ಅಪ್ಲಿಕೇಶನ್ ನ ಹಾಕಬೇಕಾಗುತ್ತೆ. ಲಾಟ್ ಸೈಜ್ 157 ಶೇರ್ಸ್ ಗಳದ್ದು ಆಗಿರುತ್ತೆ. ಸೊ ಮಿನಿಮಮ್ 157 ಶೇರ್ಸ್ ಗಳಿಗೆ ಅಂದ್ರೆ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಬೇಕು. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,915 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ಅಪ್ಲೈ ಮಾಡಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,93,895 ಬೇಕಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಹಾಗೆ ನೀವು SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಾದ್ರೆ 5 ಲಕ್ಷದ ಅಮೌಂಟ್ಗೆ ನೀವು UPI ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದಾಗುತ್ತೆ. ಸೊ ಅಲ್ಲಿವರೆಗೂ ನೀವು ಲಾಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬಹುದಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀರಾ ಅಂದಾಗ ನೀವು ಆಸ್ಪಾ ಮೂಲಕ ಇಂಟರ್ನೆಟ್ ಬ್ಯಾಂಕ್ ನಲ್ಲಿ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಐಪಿಒ ಅಲಾಟ್ಮೆಂಟ್ ಡೇಟ್ 11 ಅಕ್ಟೋಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಬ್ಯಾಂಕ್ ನಲ್ಲಿ ಬ್ಲಾಕ್ ಆದಂತ ಫಂಡ್ ಏನಿದೆ ಅದು 14 ಅಕ್ಟೋಬರ್ಗೆ ನಿಮಗೆ ರೀಫಂಡ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ 14 ಅಕ್ಟೋಬರ್ಗೆ ಕ್ರೆಡಿಟ್ ಆಗುತ್ತೆ. ಐಪಿಒ ಲಿಸ್ಟಿಂಗ್ ಡೇಟ್ 15 ಅಕ್ಟೋಬರ್ ಆಗಿರುತ್ತೆ. ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರ್ ಲಿಮಿಟೆಡ್ ನ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಅಬ್ಸರ್ವ್ ಮಾಡೋದಾದ್ರೆ ಅಸೆಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ 2023ಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ರೆವೆನ್ಯೂ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಬಟ್ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಕೂಡ ಫಾಲ್ ಆಗಿದೆ. ಸೊ 2024ರ ಕ್ವಾರ್ಟರ್ 1 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದರೆ ಕೇವಲ ₹3,50,00,000 ಪ್ರಾಫಿಟ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಂಪನಿಯ ಡೆಟ್ ನೆಗ್ಲಿಜಿಬಲ್ ಆಗಿದೆ. ಸೊ ತುಂಬಾ ಕಡಿಮೆ ಸಾಲವನ್ನ ಕಂಪನಿ ಹೊಂದಿದ್ದಾರೆ. ಇದು ಒಳ್ಳೆ ಒಂದು ಸೈನ್ ಆಗಿರುತ್ತೆ. ಓಕೆ ಫಿನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಐಪಿಒ ಇಶ್ಯೂ ಸೈಜ್ 264 ಕೋಟಿ ಆಗಿರುತ್ತೆ. ಒಂದು ಸಣ್ಣ ಸೈಜ್ ನ ಕಂಪನಿ ಆದ್ರಿಂದ ಸಣ್ಣ ಸೈಜ್ ನ ಐಪಿಒ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ. 173 ಕೋಟಿಯ ಫ್ರೆಶ್ ಇಶ್ಯೂ ಅನ್ನ ತರ್ತಿದ್ದಾರೆ. ಸೊ ಈ ಒಂದು 173 ಕೋಟಿಯನ್ನ ಕಂಪನಿಯನ್ನ ಇನ್ನಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಗೋಸ್ಕರ ಬಳಸ್ಕೋಬಹುದಾಗುತ್ತೆ. ಹಾಗೆ ಆಫರ್ ಫಾರ್ ಸೇಲ್ ಏನಿದೆ 90 ಕೋಟಿ ಆಗಿರುತ್ತೆ. ಇಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಗಳು, ಪ್ರಮೋಟರ್ಸ್ ಗಳು ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ನಷ್ಟು ಆಫರ್ ಇರುತ್ತೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ನಷ್ಟು ಆಫರ್ ಇರುತ್ತೆ. ಸಣ್ಣ ಸೈಜ್ ನ ಐಪಿಒ 35% ಆಫರ್ ಕೂಡ ಇದೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ರೆ ಅಲಾಟ್ಮೆಂಟ್ ನ ಚಾನ್ಸಸ್ ಕಡಿಮೆ ಇರುತ್ತೆ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇಂದ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಆಗ ಅಲಾಟ್ಮೆಂಟ್ ಇನ್ಕ್ರೀಸ್ ಆಗಬಹುದು. ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್ ನ ಐಪಿಒ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 95ರ ಅಪರ್ ಪ್ರೈಸ್ ಬ್ಯಾಂಡ್ ಅನ್ನ ಕಂಪನಿ ಏನ್ ಸೆಟ್ ಮಾಡಿದರೆ ಈ ಒಂದು ಪ್ರೈಸ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 883 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 173 ಕೋಟಿಯ ಫ್ರೆಶ್ ಇಶ್ಯೂ ಕೂಡ ಇನ್ಕ್ಲೂಡೆಡ್ ಇದೆ. ಈ ಒಂದು ಫ್ರೆಶ್ ಇಶ್ಯೂ ಅನ್ನ ನಾವು ಬಿಟ್ಟಾಗ 700 ಕೋಟಿ ಅರೌಂಡ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ.
ಕಂಪನಿಯ ಮಾರ್ಕೆಟ್ ಕ್ಯಾಪೇ 700 ಕೋಟಿ ಅರೌಂಡ್ ಅಲ್ಲಿ ಇರುವಾಗ ಅವರು ಹೆಚ್ಚಿನ ಒಂದು ಐಪಿಒ ಸೈಜ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸೆಬಿ ಅಪ್ರೂವಲ್ ಅನ್ನ ಕೂಡ ಕೊಡೋದಿಲ್ಲ. ಅದೇ ಒಂದು ರೀಸನ್ ಇಂದ 264 ಕೋಟಿ ಇಶ್ಯೂ ಸೈಜ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಅರ್ನಿಂಗ್ ಪರ್ ಶೇರ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ₹4.87 ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗ್ತದೆ. ಸೊ 20ರ ಪಿ ಯಲ್ಲಿ ಐಪಿಒ ನ ತರಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ ಆವರೇಜ್ ಪಿ 28ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇವರ ಕಾಂಪಿಟೇಟರ್ಸ್ ಗಳ ಆವರೇಜ್ ಪಿ 28 ಆಗಿದೆ. ಕಂಪನಿ ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡುವಾಗ ಕೆಲವೊಂದಿಷ್ಟು ಕಂಪನಿಗಳನ್ನ ಕಾಂಪಿಟೇಟರ್ಸ್ ಆಗಿ ನೇಮ್ ಮಾಡಿದ್ದಾರೆ. ಸೊ ಇಲ್ಲಿ ರಿನೌಂಡ್ ನೇಮ್ ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ ಆಗಿರುತ್ತೆ. ಈ ಕಂಪನಿ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ರೀಸೆಂಟ್ ಟೈಮ್ ನಲ್ಲಿ ಮಾಡ್ತಿದ್ದಾರೆ. ಹಾಗೆ ಸಾಕಷ್ಟು ಹೊಸ ಪ್ರಾಜೆಕ್ಟ್ಸ್ ಗಳು ಕೂಡ ಕಂಪನಿಗೆ ಸಿಕ್ಕಿದೆ. ಈ ಕಂಪನಿ 23ರ ಪಿ ಯಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಮಿಕ್ಕ ಕಂಪನಿಗಳು ಕೂಡ 22, 23ರ ಪಿ ಯಲ್ಲಿ ಟ್ರೇಡ್ ಆಗ್ತದೆ. ಕಶ್ಯಪ್ ಅಂಡ್ ಸನ್ಸ್ ಲಿಮಿಟೆಡ್ 48ರ ಪಿ ಯಲ್ಲಿ ಟ್ರೇಡ್ ಆಗ್ತದೆ. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಸೊ ಎಲ್ಲ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗ್ತದೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಸೊ ಅವರ ಕಾಂಪಿಟೇಟರ್ಸ್ ಗಳಿಗಿಂತ ಹೆಚ್ಚಿನ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಐಪಿಒ ರಿಜಿಸ್ಟ್ರಾರ್ ಲಿಂಕ್ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ಈ ಒಂದು ಕಂಪನಿಯ ಐಪಿಒ ನಲ್ಲಿ ನಾವು ಅಪ್ಲೈ ಮಾಡಬಹುದಾ, ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದಾ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವತ್ತಿನ ದಿನ ₹12 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ನಿನ್ನೆವರೆಗೂ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಐಪಿಒ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತದೆ. ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆದ್ಮೇಲೂ ಕೂಡ ಪ್ರೀಮಿಯಂ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ ನ ಮೇಲೆ ಕೂಡ ಒಂದು ಕಣ್ಣನ್ನ ಇಟ್ಟಿರ್ಬೇಕಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ ಪ್ರೀಮಿಯಂ ಕೂಡ ಫಾಲ್ ಆಗುತ್ತೆ. ಬಟ್ ಮಾರ್ಕೆಟ್ಸ್ ರಿಕವರ್ ಆಗ್ತಾ ಹೋದ್ರೆ ಪ್ರೀಮಿಯಂ ಕೂಡ ರಿಕವರ್ ಆಗುತ್ತೆ. ಸದ್ಯಕ್ಕೆ ಅಬ್ಸರ್ವ್ ಮಾಡಿದಾಗ ವೇಟ್ ಮಾಡಬೇಕಾಗುತ್ತೆ. ಕೊನೆ ದಿನದವರೆಗೂ ಎಷ್ಟು ಪ್ರೀಮಿಯಂ ಕಾಣಿಸುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನ ತಗೋಬಹುದು. ₹35-40 ಪ್ರೀಮಿಯಂ ಇದ್ರೆ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಅಪ್ಲೈ ಮಾಡಬಹುದಾಗುತ್ತೆ. ಬಟ್ ಈಗ ತುಂಬಾ ಕಡಿಮೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತದೆ. ಹಾಗೆ ಈ ಒಂದು ₹12 ಪ್ರೀಮಿಯಂ ಏನಿದೆ ಅದು 0 ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಕೊನೆ ದಿನದವರೆಗೂ ವೇಟ್ ಮಾಡಿ. QIB NII ಕ್ಯಾಟಗರಿಯಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬರ್ತಿದೆ, ರಿಟೇಲ್ ಇನ್ವೆಸ್ಟರ್ಸ್ ಗಳು ಯಾವ ರೀತಿಯಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅದನ್ನ ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸದ್ಯಕ್ಕೆ ಕೇವಲ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಮಾತ್ರ ಕನ್ಸಿಡರ್ ಮಾಡ್ಕೋಬಹುದು. ಯಾಕೆಂದ್ರೆ ಕಂಪನಿಯ ವ್ಯಾಲ್ಯೂಯೇಷನ್ ಚೀಪ್ ಅಂತ ಅನ್ಸೋದಿಲ್ಲ. ಸೊ ಮಾರ್ಕೆಟ್ ನಲ್ಲಿ ಇವರ ಕಾಂಪಿಟೇಟರ್ಸ್ ಮಾರ್ಕೆಟ್ ನಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಕಂಪನಿಗಳು ಯಾವ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತದೆ ಅದೇ ಒಂದು ವ್ಯಾಲ್ಯೂಯೇಷನ್ ನ ಅರೌಂಡ್ ಅಲ್ಲೇ ಇವರು ಕೂಡ ಐಪಿಒ ನ ತರ್ತಿದ್ದಾರೆ. ಪ್ರೀಮಿಯಂ ನೊಂದಿಗೆ ಲಿಸ್ಟ್ ಆದಾಗ ಅದೇ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾರೆ. ಬಟ್ ನೀವು ಸ್ಟಿಲ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀರಾ ಅಂದಾಗ ಕಂಪನಿ ಲಿಸ್ಟ್ ಆದ್ಮೇಲೆ ಕ್ವಾರ್ಟರ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಅದನ್ನ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಸೊ ನಾನು ನಿಮಗೆ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್ ಐಪಿಒ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಐಪಿಒ ರಿವ್ಯೂಸ್ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.